ಪಬ್ಲಿಕ್ ಸ್ಟಾರ್ ನ್ಯೂಸ್ಗೆ ಸ್ವಾಗತ. ನಾನು ಕೀರ್ತಿ ಎನ್ ಗೌಡ. ರಾಜ್ಯಾದ್ಯಂತ ವೀಕೆಂಡ್ ಕರ್ಫ್ಯೂ ಭಾಗಶಃ ಯಶಸ್ವಿ. ರಾಜ್ಯದ ಹಲವೆಡೆ ಸರ್ಕಾರದ ಆದೇಶವನ್ನ ಪಾಲಿಸಿದ ಜನರು, ಇನ್ನೆಡೆ ಹಲವೆಡೆ ನೆರೆದ ಜನಸಂದಣಿ. ವಾರ್ತೆಗಳ ವಿವರ. ಕೊರೋನಾ ಮೂರನೇ ಅಲೆ ರಾಜ್ಯಾದ್ಯಂತ ಈಗಾಗಲೇ ವ್ಯಾಪಕವಾಗಿ ಹರಡುತ್ತಿದೆ. ಇದರ ಬೆನ್ನಲ್ಲೇ ರಾಜ್ಯಾದ್ಯಂತ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಳಲು ಸರ್ಕಾರ ಸೂಚಿಸಿದೆ. ವಿರೋಧ ಪಕ್ಷಗಳ ಮತ್ತು ಉದ್ಯಮಿಗಳ ವಿರೋಧ ನಡುವೆಯೂ ಕರ್ನಾಟಕ ರಾಜ್ಯಾದ್ಯಂತ ಇಂದು ವೀಕೆಂಡ್ ಕರ್ಫ್ಯೂ ಜಾರಿಯಾಗಿದೆ. ಆದರೆ ಇದೆಲ್ಲರ ನಡುವೆ ರಾಜ್ಯ ಸರ್ಕಾರದ ಅನುಸಾರವಾಗಿರುವ ವೀಕೆಂಡ್ ಕರ್ಫ್ಯೂ ಯಾವ ಮಟ್ಟಿಗೆ ಯಶಸ್ವಿಯಾಗಿದೆ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. ರಾಜ್ಯಾದ್ಯಂತ ಹಲವು ಕಡೆಗಳಲ್ಲಿ ವೀಕೆಂಡ್ ಕರ್ಫ್ಯೂ ಜಿಲ್ಲಾಧಿಕಾರಿಗಳ ಪಾಲನೆಯಾಗಿದ್ದರೆ ಕೆಲವೊಂದು ಕಡೆ ಭಾಗಶಃ ಮಾತ್ರ ವೀಕೆಂಡ್ ಕರ್ಫ್ಯೂ ಯಶಸ್ವಿಯಾಗಿದೆ. ಹಾಗಾದ್ರೆ ಇಂದು ವೀಕೆಂಡ್ ಕರ್ಫ್ಯೂ ಯಾವ ಮಟ್ಟಿಗೆ ಯಶಸ್ವಿಯಾಗಿದೆ ಅನ್ನೋದನ್ನ ಈ ಸ್ಟೋರಿಯಲ್ಲಿ ನೋಡ್ಕೊಂಡು ಬರೋಣ. ಇದು ರಾಜ್ಯದ ಕೆಲವು ಜಿಲ್ಲೆಗಳ ಕಂಪ್ಲೀಟ್ ವರದಿಯಾಗಿತ್ತು. ಹಲವು ಕಡೆಗಳಲ್ಲಿ ವೀಕೆಂಡ್ ಕರ್ಫ್ಯೂಗೆ ಉತ್ತಮ ಪ್ರತಿಕ್ರಿಯೆ ದೊರೆತಿದ್ದರೆ ಕೆಲವು ಕಡೆಗಳಲ್ಲಿ ಭಾಗಶಃ ಲಾಕ್ಡೌನ್ ಯಶಸ್ವಿಯಾಗಿದೆ. ಇಂದು ರಾಜ್ಯದಾದ್ಯಂತ ಎಲ್ಲೆಡೆ ವೀಕೆಂಡ್ ಕರ್ಫ್ಯೂ ಭಾಗಶಃ ಯಶಸ್ವಿಯಾಗಿದೆ. ಇಂದು ರಾಜ್ಯದ ಕೆಲವು ಜಿಲ್ಲೆಗಳ ಕಂಪ್ಲೀಟ್ ಕಹಾನಿಯನ್ನ ನೋಡೋದಾದ್ರೆ, ರಾಜಧಾನಿ ಬೆಂಗಳೂರಿನ ಹೊರವಲಯದ ನೆಲಮಂಗಲದಲ್ಲಿ ಇಂದು ವೀಕೆಂಡ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಸ್ತಬ್ಧವಾಗಿತ್ತು. ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನಗಳ ಸಂಖ್ಯೆಯೂ ವಿರಳವಾಗಿತ್ತು. ಕೇವಲ ತುರ್ತು ಪರಿಸ್ಥಿತಿ ವಾಹನಗಳು, ಗೂಡ್ಸ್ ವಾಹನಗಳ ಓಡಾಟ ಮಾತ್ರ ಕಂಡುಬಂತು. ಅದರಲ್ಲೂ ಮುಂಬೈ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 4 ಸಂಪೂರ್ಣವಾಗಿ ಸ್ತಬ್ಧವಾಗಿತ್ತು. ಮುಂದುವರೆದಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಕೆ ಶ್ರೀನಿವಾಸ್ ಕೋವಿಡ್ ಕೇರ್ ಸೆಂಟರ್ ಸಜ್ಜುಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ. ಅಲ್ಲದೆ ನೆಲಮಂಗಲದ ಟಿಬೇಟಿಯನ್ ಹಾಸ್ಟೆಲ್ನಲ್ಲಿ ಸೆಂಟರ್ ತೆರೆಯುವಂತೆ ಸೂಚಿಸಲಾಗಿದ್ದು, ಅನಾವಶ್ಯಕವಾಗಿ ರಸ್ತೆಗೆ ಬಂದ ಕಾರು ಬೈಕುಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹೊಸ ವರ್ಷದ ವಾರಾಂತ್ಯದ ವೀಕೆಂಡ್ ಕರ್ಫ್ಯೂನ ಇವತ್ತು ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತೀವಿ. ಬನ್ನಿ ವೀಕ್ಷಕರೇ, ಇವತ್ತು ರಾಜ್ಯಾದ್ಯಂತ ಕೊರೋನಾ ಮಹಾಮಾರಿಯ ಅಟ್ಟಹಾಸದ ಜೊತೆಗೆ ಒಮಿಕ್ರಾನ್ನಂತಹ ಒಂದು ವೈರಸ್ ಸಹ ನಮ್ಮ ರಾಜ್ಯದಲ್ಲಿ ವಕ್ಕರಿಸಿ ಜನಗಳಲ್ಲಿ ಸಾಕಷ್ಟು ಭೀತಿ ಮತ್ತು ಆತಂಕನ ಉಂಟು ಮಾಡಿದ ನಿಟ್ಟಿನಲ್ಲಿ ಸರ್ಕಾರ ಇವತ್ತು ವೀಕೆಂಡ್ ಕರ್ಫ್ಯೂನ ಜಾರಿಗೊಳಿಸಿದೆ. ಹಾಗೆ ಸಹ ಏನು ಅಂತ ಹೇಳಿದ್ರೆ, ಇಲ್ಲಿ ನೋಡ್ತಾ ಇರಬಹುದು, ವ್ಯಾಪಾರಿಗಳು ಗ್ರಾಹಕರನ್ನು ಕಾದು ಕುಳಿತಿದ್ದಾರೆ. ಗ್ರಾಹಕರು ಬರ್ತಾರೆ, ಏನಾದರೂ ವ್ಯಾಪಾರ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಗ್ರಾಹಕರನ್ನು ಕಾದು ಕುಳಿತಿದ್ದಾರೆ. ಒಮಿಕ್ರಾನ್ನಂತಹ ಮಹಾಮಾರಿ ರಾಜ್ಯದೆಲ್ಲೆಡೆ ಸೌಂಡ್ ಮಾಡ್ತಾ ಇದ್ದು, ಇಂತಹ ಒಂದು ಒಮಿಕ್ರಾನ್ನಂತಹ ವೈರಸ್ನ ತಡೆಯೋಕ್ಕೋಸ್ಕರ ಸರ್ಕಾರ ಹಲವಾರು ನೀತಿ ನಿಯಮಗಳನ್ನು ಜನರ ಮಧ್ಯೆ ತಂದಿದೆ. ಈ ಒಂದು ನೀತಿ ನಿಯಮಗಳನ್ನು ಜನರು ಯಾವ ರೀತಿ ಪಾಲಿಸ್ತಾರೆ ನಾವು ಕಾದು ನೋಡಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ, ಈಗಾಗಲೇ ತಾವು ನೋಡಿರಬಹುದು, ಈಗಾಗಲೇ 2 ಅಲೆಗಳು ಬಂದು ಹೋಗಿದೆ. ಕರೋನಾದಂಥ 2 ಅಲೆಗಳು ಬಂದು ಈ ಒಂದು ಒಮಿಕ್ರಾನ್ನಂತಹ ಒಂದು ವೈರಸ್ ಸಹ ಈಗ ರಾಜ್ಯದಲ್ಲಿ ಅಪ್ಪಳಿಸಿದೆ. ಹಾಗಾಗಿ ಇದನ್ನು ತಡೆಯೋದಕ್ಕೋಸ್ಕರ ರಾಜ್ಯ ಸರ್ಕಾರ ಸಾಕಷ್ಟು ಕಟ್ಟುನಿಟ್ಟಿನ ನೀತಿ ನಿಯಮಗಳನ್ನು ಜನರ ಮಧ್ಯೆ ತಂದಿದೆ. ಜನರು ಇದನ್ನು ಯಾವ ರೀತಿ ಪಾಲಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವಸೀಂ, ನೆಲಮಂಗಲ. ನಂತರ ಕೆಆರ್ಪೇಟೆ ಕಡೆಗೆ ನೋಡೋದಾದ್ರೆ, ಕೆಆರ್ಪೇಟೆ ತಹಸೀಲ್ದಾರ್ ಎಂವಿ ರೂಪಾ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಪೊಲೀಸರು ಹಾಗೂ ಅಧಿಕಾರಿಗಳ ತಂಡದೊಂದಿಗೆ ಸಂಚರಿಸಿ ಕೋವಿಡ್ 3ನೇ ಅಲೆ ಸ್ಫೋಟದ ಹಿನ್ನೆಲೆಯಲ್ಲಿ ಮಾಸ್ಕುಗಳನ್ನು ಧರಿಸದ ಸಾರ್ವಜನಿಕರು ಹಾಗೂ ದ್ವಿಚಕ್ರ ವಾಹನಗಳ ಸವಾರರಿಗೆ ದಂಡ ವಿಧಿಸಿ ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಕೋವಿಡ್ ನಿಯಮಗಳನ್ನು ಪಾಲಿಸುವಂತೆ ಎಚ್ಚರಿಸಿದರು. ಪುರಸಭೆ ಮುಖ್ಯಾಧಿಕಾರಿ ಕುಮಾರ್, ಹಿರಿಯ ಆರೋಗ್ಯ ಪರಿವೀಕ್ಷಕ ಅಶೋಕ್, ಕಂದಾಯಾಧಿಕಾರಿ ರವಿಕುಮಾರ್, ಪರಿಸರ ಇಂಜಿನಿಯರ್ ಅರ್ಚನಾ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ದೀಪಕ್ ಅವರ ನೇತೃತ್ವದಲ್ಲಿ ಬೇಕರಿಗಳು, ಅಂಗಡಿ ಮುಂಗಟ್ಟುಗಳ ಮೇಲೆ ದಿಢೀರ್ ದಾಳಿ ನಡೆಸಿ ಮಾಸ್ಕ್ ಧರಿಸದ ವ್ಯಾಪಾರ ವ್ಯವಹಾರ ನಡೆಸುತ್ತಿದ್ದ ಅಂಗಡಿಗಳ ಮಾಲೀಕರು ಹಾಗೂ ಗ್ರಾಹಕರನ್ನ ತರಾಟೆಗೆ ತೆಗೆದುಕೊಂಡು ಮಾಸ್ಕ್ನೊಂದಿಗೆ ಆರೋಗ್ಯವಂತ ಜೀವನ ನಡೆಸಿ, ಮಾಸ್ಕ್ ಧರಿಸದೆ ಆರೋಗ್ಯವನ್ನ ಹಾಳು ಮಾಡಿಕೊಳ್ಬೇಡಿ ಎಂದು ಕಿವಿಮಾತನ್ನ ಹೇಳಿದರು. ಇದೇ ಸಂದರ್ಭದಲ್ಲಿ ಅನಧಿಕೃತವಾಗಿ ಅಂಗಡಿಗಳ ಮಾಲೀಕರು ಬಳಸುತ್ತಿದ್ದ ಪ್ಲಾಸ್ಟಿಕ್ ಕವರ್ಗಳು ಹಾಗೂ ಕ್ಯಾರಿ ಬ್ಯಾಗುಗಳನ್ನು ವಶಪಡಿಸಿಕೊಂಡು ದಂಡ ವಿಧಿಸಿ ಪ್ಲಾಸ್ಟಿಕ್ ಬಳಸದಂತೆ
ಎಚ್ಚರಿಕೆಯನ್ನು ನೀಡಿದ್ರು. ಅದೇ ರೀತಿಯಾಗಿ ತಿಪ್ಟೂರಿನಲ್ಲಿ ಹೊಸ ವರ್ಷದ ಮೊದಲನೆಯ ವಾರಾಂತ್ಯದ ಕರ್ಫ್ಯೂ ಪಾಲನೆಯಾಗಿಲ್ಲ. ಜೊತೆಗೆ ಇಂದು ಕರ್ಫ್ಯೂ ನಡುವೆಯೂ ನಾಗರ ಪಂಚಮಿ ಹಬ್ಬಕ್ಕೆ ಸಾಮಗ್ರಿ ಕೊಳ್ಳಲು ಸಾರ್ವಜನಿಕರು ಪಟ್ಟಣಕ್ಕೆ ಆಗಮಿಸಿದ್ರು. ಆದರೆ ರಸ್ತೆ ಅಂಚಿನಲ್ಲಿ ಇರುವ ಎಲ್ಲ ಮಳಿಗೆಗಳು ಬಂದಾಗಿತ್ತು. ಕೇವಲ ಹೋಟೆಲ್, ಮೆಡಿಕಲ್, ದಿನಸಿ ಅಂಗಡಿ, ಬೇಕರಿಗಳು ಮಾತ್ರ ಬಾಗಿಲು ತೆರೆದಿತ್ತು. ಹೆದ್ದಾರಿಯಲ್ಲಿ ಕೇವಲ 50ರಷ್ಟು ಸಾರ್ವಜನಿಕರು ಮಾತ್ರ ಓಡಾಡ್ತಿದ್ದು ತುರ್ತು ಕಾರ್ಯನಿಮಿತ್ತ ಮಾತ್ರ ಸಂಚರಿಸಲು ಅವಕಾಶವಿದೆ. ಒಟ್ಟಾರೆ ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೂರಿ ಸಂತೆಯಲ್ಲಿ ಜನ ಜಂಗುಳಿ ಸೇರಿತ್ತು. ಅದರಂತೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದಲ್ಲಿ ನೋಡೋದಾದ್ರೆ ಹೊಸ ವರ್ಷದ ಮೊದಲ ವೀಕೆಂಡ್ ಕರ್ಫ್ಯೂಗೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದಲ್ಲಿ ಉತ್ತಮ ಪ್ರತಿಕ್ರಿಯೆ ದೊರೆತಿದೆ. ಅದರಂತೆ ರಸ್ತೆಗಳು ಜನರಿಲ್ಲದೆ ಸಂಪೂರ್ಣ ಖಾಲಿಯಾಗಿತ್ತು. ಅದೇ ರೀತಿಯಾಗಿ ತರಕಾರಿ ಮಾರುಕಟ್ಟೆ ಕೂಡ ವ್ಯಾಪಾರವಿಲ್ಲದೆ ಬಣಗುಡ್ತಿತ್ತು. ಜೊತೆಗೆ ಸುಮ್ಮನೆ ಓಡಾಡ್ತಿರುವ ಜನರ ವಾಹನಗಳನ್ನ ಟ್ರಾಫಿಕ್ ಪೊಲೀಸರು ಸೀಸ್ ಮಾಡಿದ್ರು. ಇನ್ನು ಇದೇ ರೀತಿಯಾಗಿ ಹಾಸನ ಜಿಲ್ಲೆಯಡೆಗೆ ಕಣ್ಣು ಹಾಯಿಸಿದ್ರೆ ಹಾಸನ ನಗರದಲ್ಲಿ ಭಾಗಶಃ ವೀಕೆಂಡ್ ಕರ್ಫ್ಯೂ ಯಶಸ್ವಿಯಾಗಿದೆ. ನಗರದ ಬಸ್ ನಿಲ್ದಾಣಗಳು ಜನರಿಲ್ಲದೆ ಬಣಗುಡ್ತಿದ್ವು. ಅಲ್ಲದೆ ರಸ್ತೆಗಳು ಸಹ ಖಾಲಿಯಾಗಿದ್ವು. ಅದರಂತೆ ಹಾಸನದ ಕೆಲವು ತಾಲೂಕುಗಳ ವರದಿಯನ್ನ ನೋಡೋದಾದ್ರೆ ಆಲೂರು ಪಟ್ಟಣದಲ್ಲಿ ಹೊಸ ವರ್ಷದ ಮೊದಲ ವಾರಾಂತ್ಯದ ಕರ್ಫ್ಯೂಗೆ ಉತ್ತಮ ಪ್ರತಿಕ್ರಿಯೆ ದೊರೆತಿದೆ. ಗ್ರಾಹಕರಿಗೆ ದಿನನಿತ್ಯದ ವಸ್ತುಗಳನ್ನ ಖರೀದಿಸಲು ಬೆಳಗ್ಗೆ ಮುಂಜಾನೆಯಿಂದ ಸುಮಾರು 12 ಗಂಟೆಗಳ ಕಾಲ ವಸ್ತುಗಳನ್ನ ಖರೀದಿಸಲು ಮುಂದಾದ್ರು. ನಂತರ ಮಾರುಕಟ್ಟೆಯಲ್ಲಿ ಜನ ಸಾಂದ್ರತೆ ಇಲ್ಲದೆ ವ್ಯಾಪಾರಸ್ಥರು ಬೇಸರವನ್ನ ವ್ಯಕ್ತಪಡಿಸಿದ್ರು. ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಸಂಚಾರಕ್ಕೆ ಪ್ರಯಾಣಿಕರು ಇಲ್ಲದೆ ಬಸ್ ನಿಲ್ದಾಣ ಬಿಕೋ ಅಂತಿತ್ತು. ಬಸ್ಸಿನಲ್ಲಿ ಕೇವಲ 3ರಿಂದ 4 ಜನ ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದನ್ನ ಕಾಣಬಹುದು. ಅಂಗಡಿ ಮಾಲೀಕರಾದ ರವಿ ಬೇಡಚವಳ್ಳಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ, ತಮ್ಮ ಜೀವನಕ್ಕೆ ಆಧಾರವಾದ ಅಂಗಡಿಗಳನ್ನ ಮುಚ್ಚಿರೋದು ನಮ್ಮ ಹೊಟ್ಟೆಯ ಮೇಲೆ ಒಡೆದಂತಾಗಿದೆ. ಸರ್ಕಾರ ಇದನ್ನ ಪರಿಗಣಿಸಿ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ವಾರ್ಡ್ ನಂಬರ್ 6 ಹಳೆ ಆಲೂರು ಗ್ರಾಮದ ಸದಸ್ಯರಾದ ಸಂತೋಷ್ ರವರು ಮಾತನಾಡಿ, ಮೊದಲನೇ ಮತ್ತು 2ನೇ ಕೋವಿಡ್ ಅಲೆಯಲ್ಲಿ ಸಾರ್ವಜನಿಕರು ಹೇಗೆ ಸಹಕರಿಸಿದ್ರು ಅದೇ ರೀತಿಯಾಗಿ 3ನೇ ಅಲೆಯಲ್ಲೂ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡಿ ಹಾಗೂ ಸರ್ಕಾರ ನಿಯಮವನ್ನ ಪಾಲಿಸಿ ಸಹಕರಿಸಬೇಕೆಂದು ಮನವಿಯನ್ನ ಮಾಡಿದ್ರು. ಹೊಸ ವರ್ಷದ ವಾರಾಂತ್ಯದ ವೀಕೆಂಡ್ ಕರ್ಫ್ಯೂನ ಇವತ್ತು ದೃಶ್ಯಗಳನ್ನು ನಾವು ತೋರಿಸ್ತೀವಿ. ಬನ್ನಿ ವೀಕ್ಷಕರೇ, ನೋಡ್ಕೊಂಡು ಬರೋಣ. ರವಿ ಅಂತ ಹೇಳ್ಬಿಟ್ಟು ನಮ್ಮ ಹೆಸರು. ಇಲ್ಲೇ ನಮ್ಮದು ಮೊಬೈಲ್ ಶಾಪ್ ಇದೆ. ಇವರು ಸರ್ಕಾರದವ್ರು ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಮನಸ್ಸಿಗೆ ಬಂದಾಗ ಲಾಕ್ಡೌನ್ ಮಾಡ್ಕೊತಾರೆ. ಬೇಕಾದ ರೀತಿ ಲಾಕ್ಡೌನ್ ಮಾಡೋದ್ರಿಂದ ನಮಗೆ ಫಸ್ಟ್ನೇ ಅಲೆ ಮತ್ತು ಸೆಕೆಂಡ್ನೇ ಅಲೆಯಲ್ಲಿ ತುಂಬ 5 ತಿಂಗಳು ಏನು ಲಾಕ್ಡೌನ್ ಮಾಡಿದ್ರು ಅದರಿಂದ ತುಂಬಾ ಲಾಸ್ ಆಯಿತು. ತುಂಬ ಬಾಡಿಗೆಗಳನ್ನೇನು ಫ್ರೀಯಾಗಿ ಬಿಡಲಿಲ್ಲ ಇವರು, ಬಾಡಿಗೆಗಳನ್ನೂ ಕಟ್ಸ್ಕೊಂಡ್ರು. ಈ ರೀತಿಯೇ ಮಾಡ್ತಾ ಹೋದರೆ ನಾವು ಇದನ್ನೇ ಜೀವನ ಆಧಾರಿತವಾಗಿ ನಂಬ್ಕೊಂಡಿದ್ದೀವಿ. ನಮ್ಮ ಜೀವನನೇ ಇದರಿಂದ ಮೊಬೈಲ್ ಅಂಗಡಿಯಿಂದ ನಾವು ಏನು ವ್ಯಾಪಾರ ಮಾಡ್ತೀವಿ, ವ್ಯಾಪಾರಸ್ಥರು ಎಲ್ಲರೂ ಅಷ್ಟೇ ನಮ್ಮ ವ್ಯಾಪಾರದಿಂದಲೇ ನಾವು ಜೀವನವನ್ನು ನಡೆಸ್ತಿರ್ತೀವಿ. ಆದರೆ ಈ ಸರ್ಕಾರ ಈ ರೀತಿ ನಿರ್ಧಾರಗಳನ್ನ ತಗೊಂಡ್ರೆ ನಾವು ವೀಕೆಂಡ್ನಲ್ಲೇ ನಮಗೆ ತುಂಬ ಬಿಸ್ನೆಸ್ ಆಗೋದು, ಜನಗಳು ಬೆಂಬಲವನ್ನು ಸೂಚಿಸೋದು. ಹಾಗಾಗಿ ಈ ರೀತಿ ಲಾಕ್ಡೌನ್ ಮಾಡೋದ್ರಿಂದ ನಮಗೆ ತುಂಬಾ ಲಾಸು ಆಗುತ್ತೆ. ಆದ್ದರಿಂದ ಸರ್ಕಾರ ಒಂಚೂರು ಎಚ್ಚೆತ್ಕೊಂಡು ಏನು ನಾವು ವ್ಯಾಪಾರಸ್ಥರಿಗೆ ಒಂಚೂರು ಕರುಣೆ ತೋರಿಸಬೇಕಾಗಿ ನಮ್ಮ ಸರ್ಕಾರದಲ್ಲಿ ವಿನಂತಿಸ್ತೇವೆ. ಜನಸಾಮಾನ್ಯರಿಗೂ ನಾನು ಹೇಳೋದು ಏನಪ್ಪ ಅಂತಂದರೆ, ನೀವು ಆದಷ್ಟು ಎಷ್ಟು ಕಂಟ್ರೋಲ್ ಆಗಿರ್ತೀರಿ ಅಷ್ಟು ಒಳ್ಳೆಯದು. ಕರ್ಫ್ಯೂನ ಜಾರಿ ಮಾಡಿದ್ರಿಂದ ಹೇಳ್ತಾ ಇದ್ದಾರೆ ಅಂತ ನಾವು ಇಂಡಿಯೇಟ್ ಹಾಕೋದು ಇದು ಮಾಡ್ದಲೇ ಪ್ರತಿಯೊಂದನ್ನು ನಾವು ಸಹಕರಿಸ್ಬೇಕು. ಹಂಗಾಗಿ ಜನಗಳಿಗೆ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನಮ್ಮನೆ ಮಕ್ಕಳು ಅಂತಲ್ಲ, ನಿಮ್ಮನೆ ಮಕ್ಕಳು ನಮ್ಮನೆ ಮಕ್ಕಳನ್ನ ಎರಡು ಒಂದೇ. ದಯವಿಟ್ಟು ಸರ್ಕಾರದ ಆದೇಶವನ್ನು ಪಾಲಿಸಿ. ಕರ್ಫ್ಯೂ ಜಾರಿ ಇರೋದ್ರಿಂದ ನೀವು ಮನೆಯಲ್ಲಿ ಅಚ್ಚೇಟ ಸುರಕ್ಷಿತವಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ. ನಂತರ ಹಾಸನದ ಅರಸೀಕೆರೆ ನಗರದ ಕಡೆಗೆ ನೋಡೋದಾದ್ರೆ ಹೊಸ ವರ್ಷದ ಮೊದಲ ವೀಕೆಂಡ್ ಲಾಕ್ಡೌನ್ಗೆ ಅರಸೀಕೆರೆಯಲ್ಲಿ ಉತ್ತಮ ಪ್ರತಿಕ್ರಿಯೆ ದೊರೆತಿದೆ. ಬೆಳಗ್ಗೆ 10 ಗಂಟೆಯವರೆಗೆ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶವಿದ್ದರೂ ಸಾರ್ವಜನಿಕರು ರಸ್ತೆಗೆ ಇಳಿದಿಲ್ಲ. ಅದೇ ರೀತಿಯಾಗಿ 10 ಗಂಟೆ ನಂತರ ಕೇವಲ ತುರ್ತು ಸೇವೆಗಳು ಮತ್ತು ಮೆಡಿಕಲ್ ಸೇವೆಗಳಿಗೆ ಮಾತ್ರ ಅವಕಾಶ ನೀಡಲಾಗಿತ್ತು. ಜೊತೆಗೆ ಹೋಟೆಲ್ಗಳಲ್ಲಿ ಪಾರ್ಸಲ್ಗೆ ಮಾತ್ರ ಅನುಮತಿಯನ್ನ ನೀಡಲಾಗಿತ್ತು. ಅದರಂತೆ ಮಾಸ್ಕ್ ಧರಿಸದೆ ಬಂದ ದ್ವಿಚಕ್ರ ವಾಹನ ಸವಾರರಿಗೆ ಅರಸೀಕೆರೆ ವೃತ್ತ ನಿರೀಕ್ಷಕರಾದ ಸೋಮೇಗೌಡರಿಂದ ಸ್ಥಳದಲ್ಲಿಯೇ ದಂಡ ವಿಧಿಸಲಾಯಿತು. ಒಟ್ನಲ್ಲಿ ರಾಜ್ಯದಾದ್ಯಂತ ಸರ್ಕಾರದ ವೀಕೆಂಡ್ ಕರ್ಫ್ಯೂ ಭಾಗಶಃ ಯಶಸ್ವಿಯಾಗಿದೆ. ಅರಕಲಗೂಡು ಪ್ರವಾಸಿ ಮಂದಿರದಲ್ಲಿ ಮಾಜಿ ಸಚಿವರಾದ ಎ ಮಂಜುರವರು ಸುದ್ದಿಗೋಷ್ಠಿ ನಡೆಸಿ ಮೇಕೆದಾಟು ಯೋಜನೆ ಅನುಷ್ಠಾನ ಕುರಿತು ಮಾತನಾಡಿ 1956ನೇ ಇಸವಿಯಿಂದ ಯೋಜನೆ ಮಾಡಬೇಕು ಮಾಡಬಾರದು ಎಂಬುದು ಚರ್ಚೆಯಾಗಿ ಬಂದಿರುವ ವಿಚಾರ. 4 ರಾಜ್ಯಗಳ ಪಾಲನ್ನ ಹಂಚಿಕೆಯಾಗುವವರೆಗೆ
ಕಾವೇರಿ ಟ್ರೈಬ್ಯುನಲ್ಗೆ ಮಾಡಬಾರದು ಎಂದು ಸುಪ್ರೀಂ ಕೋರ್ಟ್ ಹೇಳಿತ್ತು ಎಂದರು. ಇದೇ ವೇಳೆ ಮಾತನಾಡಿದ ಅವರು, ಕಾವೇರಿ ಟ್ರಿಬ್ಯುನಲ್ ನೀರನ್ನು ಕೋರ್ಟ್ ಹಂಚಿಕೆ ಮಾಡಿ ತೀರ್ಮಾನ ನೀಡಿತು. ಅದರಂತೆ ಆಯಾಯ ತಿಂಗಳಿನಿಂದ ನೀರು ಹಂಚಿಕೆಯಾಗ್ತಿದೆ. ಕಳೆದ 10 ವರ್ಷಗಳಿಂದ ಕಾವೇರಿ ಕೊಳದಲ್ಲಿ ಹೆಚ್ಚು ಮಳೆಯಾಗಿ ಸುಮಾರು 600 ಟಿಎಂಸಿ ನೀರು ತಮಿಳುನಾಡಿಗೆ ಹೆಚ್ಚುವರಿಯಾಗಿ ಹರಿದು ಹೋಗಿದೆ. ಮೇಕೆದಾಟು ನಮ್ಮ ಗಡಿಭಾಗದಲ್ಲಿ ಅಣೆಕಟ್ಟು ಮಾಡಿ ಹೆಚ್ಚುವರಿಯಾಗಿ ಹೋಗುವ ನೀರನ್ನು ನಮ್ಮ ರಾಜ್ಯದ 7-8 ಜಿಲ್ಲೆಗೆ ಕುಡಿಯುವ ನೀರಿಗೆ ಬಳಸುವ ಯೋಜನೆಯಾಗಿ ಪ್ರಸ್ತಾವನೆಯಾಗಿ ನಾನು ಮಂತ್ರಿಯಾದ ಕಾಲದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗ ಸುಮಾರು 9,000 ಕೋಟಿ ರೂಪಾಯಿಗಳಿಗೆ ತಾಂತ್ರಿಕವಾಗಿ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಲಾಗಿದೆ ಎಂದರು. ಇದಕ್ಕೆ ತಮಿಳುನಾಡು ನೀರು ಹೋಗ್ತಕ್ಕಂಥದ್ದು ಸುಮಾರು 67.7 ನೀರನ್ನು ಶೇಖರಣೆಯನ್ನು ಮಾಡಿ ಆ ನೀರನ್ನು ಸುಮಾರು 7-8 ಜಿಲ್ಲೆ ಬೆಂಗಳೂರು ಸೇರಿಸಿ ಒಂದು 67.7 TMC ನೀರನ್ನು ಅಣೆಕಟ್ಟು ಮಾಡಿ ಆ ಅಣೆಕಟ್ಟು ಮುಖಾಂತರ ಈ ಜಿಲ್ಲೆಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತಕ್ಕಂಥದ್ದಕ್ಕೆ ಹಿಂದೆ ಪ್ರಸ್ತಾವನೆ ಆಗಿತ್ತು. ಅದಾದಮೇಲೆ ನಾನು ಮಂತ್ರಿ ಆಗಿದ್ದಾಗ ಸಿದ್ದರಾಮಯ್ಯನವರ ಕಾಲದಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸುಮಾರು 9,000 ಕೋಟಿಗೆ ಇದು ತಾಂತ್ರಿಕವಾಗಿ ಮಾಡಬಹುದು ಅಂತ ಹೇಳಿ ಇದನ್ನು ಕೇಂದ್ರ ಸರ್ಕಾರಕ್ಕೆ ಆ ಸರ್ಕಾರ ನಾವು ಮಂತ್ರಿ ಆಗಿದ್ದಾಗ ಕಳಿಸ್ಕೊಟ್ಟಂಥದ್ದು. ಅದಾದ ಮೇಲೆ ಅಲ್ಲಿಂದ ಏನು ಬರಲೇ ಇಲ್ಲ. ಈಗ ನಮ್ಮ ಜಲ, ನಮ್ಮ ನೀರು, ನಮ್ಮ ಹಕ್ಕು ಅಂತಕ್ಕಂಥದ್ದು ತಮಿಳುನಾಡು ಅವರ ಹಕ್ಕು ಎಷ್ಟು 177.7 TMC ನೀರು, ಕೇರಳದವರಿಗೆ 30 ಮತ್ತು ಪಾಂಡಿಚೇರಿಗೆ 700 TMC ನೀರು ಬಿಟ್ಟರೆ ಮಿಕ್ಕಿದ ಹೆಚ್ಚಿಗೆ ನೀರು ಹರಿಯುತ್ತಲ್ಲ ಅದನ್ನು ಶೇಖರಣೆಯನ್ನು ಮಾಡಿ ಅದರ ಮುಖಾಂತರ ಬೆಂಗಳೂರಿಗೆ ತಮಗೆಲ್ಲ ಆಶ್ಚರ್ಯ ಆಗ್ತದೆ. ಇಡೀ ಪ್ರಪಂಚದಲ್ಲಿ ಯಾವುದೇ ನಗರ ಇರ್ಬೋದು, ಆ ನಗರಗಳ ಪಕ್ಕದಲ್ಲಿ ಸಮುದ್ರ ಇರ್ತದೆ ಅಥವಾ ನದಿ ಇರ್ತದೆ. ಅದರಿಂದ ಬೆಳವಣಿಗೆ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಹಿಂದಿನಿಂದಲೂ ಹಿಸ್ಟ್ರಿನಲ್ಲಿ ನೋಡ್ಕೊಂಡು ಬಂದಿದ್ದೀವಿ. ಕೆಂಪೇಗೌಡನ ಕಾಲದಲ್ಲಿ 4 ಭಾಗಗಳಿಗೆ ಗೋಪುರಗಳು ಕಟ್ಟಿ ಇದ್ರ ಮೇಲೆ ಬೆಳೆದ್ರೆ ಬೆಂಗಳೂರಿಗೆ ಭಾರಿ ತೊಂದರೆ ಆಗ್ತದೆ ಅಂತ ಹೇಳಿದಂಥ ಗಡಿ ರೇಖೆಗಳು ಈಗಲೂ ಇದ್ದು ಇವತ್ತು ಬೆಂಗಳೂರು, ಇಡೀ ಬೆಂಗಳೂರಿಗೆ ಕೇವಲ 25-30% ನೀರು ಮಾತ್ರ ಕಾವೇರಿ ನೀರು ಒದಗಿಸ್ತಾ ಇರ್ತಕ್ಕಂಥದ್ದು. ಈ ಮೇಕೆದಾಟು ಮಾಡಿದರೆ ಇಡೀ ಬೆಂಗಳೂರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಆಗ್ತದೆ. ಒಂದು 6-7 ಜಿಲ್ಲೆಗೆ ಎಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಆಗ್ತದೆ. ಈಗಾಗಲೇ ಕೇಂದ್ರ ಸರ್ಕಾರ ಜಲಧಾರೆ ಅಂತ ಹೇಳಿ ಪ್ರತಿ ಗ್ರಾಮಗಳಲ್ಲೂ ಕೂಡ ನಲ್ಲಿ ನೀರು ಮನೆಗೆ ಟ್ಯಾಪ್ ವಾಟರ್ ಕೊಡಬೇಕು ಅಂತೇಳಿ ಒಂದೊಂದು ಡಿಸ್ಟ್ರಿಕ್ಟ್ಗೆ 700-800 ಕೋಟಿ ರೂಪಾಯಿ ಫಸ್ಟ್ ಫೇಸಲ್ಲಿ ಆಗ್ತಾ ಇರ್ತಕ್ಕಂಥದ್ದನ್ನು ಈಗ ಟೆಂಡರ್ ಆಗಿದ್ದು ಮಂಡ್ಯ ಆಗಿದೆ, ಕೆಲವು ಜಿಲ್ಲೆಗಳಾಗಿರ್ತಕ್ಕಂಥದ್ದು ನಾವು ನೋಡಿದ್ವಿ. ಬಹುಶಃ ಇವತ್ತಿನ ಸಮಸ್ಯೆ ಏನು ಅಂತ ಹೇಳಿದರೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಏನು ಮೇಕೆದಾಟು ಪಾದಯಾತ್ರೆ ನಡೀತಾ ಇದೆ, ನಡಿಬೇಕು ಅಂತ ಏನು ತೀರ್ಮಾನ ತಗೊಂಡವ್ರೆ 9ರಿಂದ 19ನೇ ತಾರೀಕುವರೆಗೆ, ಅಂದರೆ 10 ದಿವಸಗಳ ಕಾಲ ಸುಮಾರು 160-166 ಕಿಲೋಮೀಟ್ರು ಈ ಬೆನಿಫಿಷರಿ ಬರ್ತಕ್ಕಂಥ ಎಲ್ಲ ತಾಲೂಕಿಗೆ ಮಾಡ್ತಕ್ಕಂಥದ್ದು. ಬಹುಶಃ ನನಗೆ ಅನ್ನಿಸ್ತದೆ ಇದು ನಿಜವಾಗ್ಲೂ ಕೂಡ ಉತ್ತಮವಾದಂಥ ಕೆಲಸ ಅಂತಕ್ಕಂಥದ್ದನ್ನು ನಾವೆಲ್ಲರೂ ತಿಳ್ಕೋಬೇಕು. ಆಮೇಲೆ ಅದರಲ್ಲಿ ಇನ್ನೊಂದು ಏನು ಹೇಳಿದ್ದಾರೆ DK ಶಿವಕುಮಾರ್ ಅವರು, ಇದು ಪಕ್ಷಾತೀತವಾಗಿ ಇದರಲ್ಲಿ ನೀರು ಕುಡಿಯೋದು ಕಾಂಗ್ರೆಸ್ ಅವರು, ದಳ, BJP ಅಥವಾ ಇನ್ನೊಂದು ಪಾರ್ಟಿಯೆಲ್ಲ ಕುಡಿಯಲ್ಲ, ಎಲ್ರಿಗೂ ಬರ್ತದೆ ಅಂತೇಳಿ ಎಲ್ರಿಗೂ ಕೂಡ ಆಹ್ವಾನ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಬಹುಶಃ ಇದು ಯಶಸ್ವಿ ಆಗಲಿ ಅಂತ ನಾನು ಹಾರೈಸಿ ಇದಕ್ಕೆ ನನ್ನ ವೈಯಕ್ತಿಕವಾಗಿ ಸಂಪೂರ್ಣ ಸಹಕಾರ ಬೆಂಬಲವನ್ನು ಇದಕ್ಕೆ ವ್ಯಕ್ತಪಡಿಸ್ತಾ ಇದಕ್ಕೆ ಪಾಲ್ಗೊಳ್ತಕ್ಕಂಥವರು ಈಗಾಗಲೇ ಸರ್ಕಾರದ ಕಾನೂನು ಈಗೇನು ಕರ್ಫ್ಯೂ ಮಾಡಿ ಈ ಅತಿ ಕೊರೋನಾದು ಏನು ಇದಿದೆ ಅದನ್ನು ಪಾಲಿಸಿ ಹೀಗೆ ಪಾಲ್ಗೊಳ್ಳೋದು ಒಳ್ಳೆಯದು ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂಥ ಒಂದು ವಿಚಾರವನ್ನು ಇವತ್ತು ಪತ್ರಿಕಾ ಮುಖಾಂತರ ಹೇಳಿಕೆ ಮಾಡಬೇಕು ಅಂತ ಬಂದಿದ್ದೀನಿ. ಬಹುಶಃ ಇದು ಯಾವ ರಾಜಕೀಯ ಪ್ರೇರಿತ ಪಾದಯಾತ್ರೆ ಆಗಬಾರ್ದು. ನಿಜ ಅಧ್ಯಕ್ಷ KPCC ಅಧ್ಯಕ್ಷ ಶಿವಕುಮಾರ್ ಅವರು, CLP ಲೀಡರ್ ಆದಂಥ ಸಿದ್ದರಾಮಯ್ಯನವರು
ಮಾಡಿರ್ಬೋದು. ಆದರೆ ಇದರ ಬೆನಿಫಿಟ್ಟು ಆ ಭಾಗದ ಕರ್ನಾಟಕದ ಸಮಗ್ರ ಜನತೆಯ, ಅದರಲ್ಲೂ ದಕ್ಷಿಣ ಕರ್ನಾಟಕದ ಜನರಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮ. ಇದಕ್ಕೆ ಇಷ್ಟೆಲ್ಲ ಆಗೋದನ್ನು ತಡೆಗಟ್ಟಬೇಕು, ನಾವು ಮಾಡಬೇಕು ಅವ್ರಿಗೆ ಯೋಚನೆ ಇದ್ದಿದ್ರೆ ಅವ್ರು ಏನು ಮಾಡ್ಬೋದಾಗಿತ್ತು, ಕೇಂದ್ರ ಸರ್ಕಾರ ಕೂಡಲೇ ಈ ಕೆಲಸವನ್ನು ತಾಂತ್ರಿಕವಾಗಿ ಕೊಟ್ಟು ನಾವೇ ಮಾಡ್ತೀವಿ ಅಂತೇಳಿ ಮಾಡಿ ತಮಿಳುನಾಡು ಮತ್ತು ಕರ್ನಾಟಕಕ್ಕೆ ಇಬ್ಬರಿಗೂ ಅನುಕೂಲ ಆಗ್ತದೆ ಅಂತೇಳಿ ತೀರ್ಮಾನ ತಗೊಂಡಿದ್ರೆ ಭಾರಿ ಒಳ್ಳೆಯದಿತ್ತು. ಇವತ್ತು ಡಿ ಕೆ ಶಿವಕುಮಾರ್ ಮಾಡಿದ್ರು ಸರ್ಕಾರದ ದುಡ್ಡೇ ಮಾಡಬೇಕು, BJPಯವರು ಮಾಡಿದ್ರು ಸರ್ಕಾರದ ದುಡ್ಡೇ ಮಾಡಬೇಕು, ಮೋದಿಯವರು ಮಾಡಿದ್ರು ಸರ್ಕಾರದ ದುಡ್ಡೇ ಮಾಡಬೇಕು. ಬೆನಿಫಿಟ್ ಶುಡ್ ಗೋ ಟು ದ ಪೀಪಲ್ ಅನ್ನೋದನ್ನು ಅರಿತುಕೊಂಡು ಇದರಲ್ಲಿ ಪ್ರತಿಷ್ಠೆಯನ್ನು ಬಿಟ್ಟು ಈ ಏನು ಮೇಕೆದಾಟು ಇದೆಯಲ್ಲ ಇದನ್ನು ಅನುಷ್ಠಾನ ಸರ್ಕಾರ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಬಹುಶಃ ಇದು ಉತ್ತಮವಾದಂಥ, ಇದು ಕೆಲವರು ವಿಶ್ಲೇಷಣೆ ಮಾಡ್ತಕ್ಕಂಥವ್ರು ಹೇಳ್ತಾರೆ ಇದು ರಾಜಕೀಯ ಪ್ರೇರಿತ ಜಾಥಾ, ಅದು ಇನ್ನೊಂದು ಯಾರ ರಾಜಕೀಯನೋ ಬಟ್ ನಮಗೆ ಬೇಕಾಗಿರ್ತಕ್ಕಂಥದ್ದು ಜನರಿಗೆ ನೀರು ಬೇಕು, ಕುಡಿಯೋಕ್ಕೆ ನೀರು ಆಗಬೇಕು. ಆ ಭಾಗದ ಜನರು ಸುಖವಾಗಿ 365 ದಿವಸವೇ 24x7 ನೀರು ಸಿಗುವಂಥ ವ್ಯವಸ್ಥೆ ಇದರಿಂದ ಆಗ್ತದೆ ಅಂತ ನನ್ನ ಆಶಾಭಾವನೆ ಇದೆ. ನನ್ನ ಸಂಪೂರ್ಣ ಸಹಕಾರ, ಸಹಾಯ ಮತ್ತು ನಮ್ಮ ಕ್ಷೇತ್ರದಿಂದ ಹೋಗ್ತಕ್ಕಂಥ ನನ್ನ ಫಾಲೋವರ್ಸ್ಗಳಿಗೆ ತಮ್ಮ ಮುಖಾಂತರ ಹೇಳೋದೇನೆಂದರೆ, ಇದಕ್ಕೆ ಕಾನೂನು ಇದರ ಒಂದು ಯೋಚನೆಯನ್ನು ನೋಡಿಕೊಂಡು ಪಾಲ್ಗೊಂಡು ಯಶಸ್ವಿನ ಮಾಡಿ ಅಂತೇಳಿ ತಮ್ಮ ಮುಖಾಂತರ ಮನವಿಯನ್ನು ನಾನು ಮಾಡ್ಕೋತಾ ಇದ್ದೀನಿ. ಮತ್ತೊಮ್ಮೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಒಂದು ಒಳ್ಳೆಯದಾಗಿ ಹೊರಹೊಮ್ಮಲಿ, ಈ ಭಾಗದ ಜನರಿಗೆ ನ್ಯಾಯ ಸಿಗಲಿ ಅಂತಕ್ಕಂಥದ್ದು ನನ್ನ ಆಸೆ. ನಮ್ಮನ್ನೆಲ್ಲ ಜಲಕ್ಕಾಗಿ ಪಾದಯಾತ್ರೆಗೆ ಸಿದ್ಧರಾಗೋಣ ಎಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಐಪನಹಳ್ಳಿ ಪಿ ನಾಗೇಂದ್ರ ಕುಮಾರ್ ಕರೆ ನೀಡಿದರು. ಕೆಆರ್ಪೇಟೆ ತಾಲೂಕಿನ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಐಪನಹಳ್ಳಿ ಬಿ ನಾಗೇಂದ್ರ ಕುಮಾರ್ ತಮ್ಮ ನಿವೇಶನದಲ್ಲಿ ಮಾತನಾಡಿ, ನಮ್ಮ ನಾಯಕರುಗಳಾದ ವಿರೋಧ ಪಕ್ಷದ ನಾಯಕರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಹಾಗೂ ರಾಜ್ಯದ ಎಲ್ಲ ಪಕ್ಷದ ನಾಯಕರುಗಳು ಒಟ್ಟುಗೂಡಿ ಮೇಕೆದಾಟು ಯೋಜನೆ ಪಾದಯಾತ್ರೆಯನ್ನ ಜನವರಿ 9ರಿಂದ 19ರವರೆಗೆ ಕಾಂಗ್ರೆಸ್ ಪಕ್ಷ ಮೇಕೆದಾಟು ಪಾದಯಾತ್ರೆ ಹಮ್ಮಿಕೊಳ್ಳುವ ದಿನಾಂಕವನ್ನ ಮೊದಲೇ ತಿಳಿಸಿದೆ. ಹೀಗಾಗಿ ಪಾದಯಾತ್ರೆಯು ಪ್ರಾರಂಭವಾಗ್ತಿರೋದ್ರಿಂದ ನಮ್ಮ ಮಂಡ್ಯ ಜಿಲ್ಲೆಗೆ ದಿನಾಂಕ 13 ಗುರುವಾರ ನಿಗದಿಯಾಗಿರೋದ್ರಿಂದ ನಮ್ಮ ತಾಲೂಕಿನ ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ನೇತೃತ್ವದಲ್ಲಿ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ರಾಮನಗರದಿಂದ ಬಿಡದಿಯವರೆಗೆ ನಮ್ಮ ಜಿಲ್ಲೆಯ ನಾಯಕರೊಡನೆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ನಮ್ಮ ನೀರು ನಮ್ಮ ಹಕ್ಕು ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ನಗರಗಳಿಗೆ ಮೇಕೆದಾಟು ಯೋಜನೆಗಳಿಂದ ಕುಡಿಯುವ ನೀರು ಅನುಕೂಲವಾಗ್ತದೆ ಎಂದರು. ಕಾಂಗ್ರೆಸ್ ಪಕ್ಷದ ವತಿಯಿಂದ ದಿನಾಂಕ 9/1/2022 ಭಾನುವಾರದಂದು ಏನು ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ಹಿರಿಯರು ಆದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರ ಒಂದು ನೇತೃತ್ವದಲ್ಲಿ, ಹಾಗೆ ನಮ್ಮ ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷದ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾದ ನಮ್ಮ ನಾಯಕರು ಆದ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಾಳೆ ಇಡೀ ರಾಜ್ಯದ ಎಲ್ಲ ನಾಯಕರುಗಳ ಒಡಗೂಡಿ ಎಲ್ಲರೂ ಸೇರಿ ಈ ಮೇಕೆದಾಟು ಒಂದು ಪಾದಯಾತ್ರೆಯ ಹೋರಾಟದ ದಿನವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಹಾಗೆಯೇ ಮಂಡ್ಯ ಜಿಲ್ಲೆಗೆ ಬರುವ ಜನವರಿ 13ನೇ ತಾರೀಕಿನಂದು ಅವತ್ತು ನಮ್ಮೆಲ್ಲ ಜಿಲ್ಲೆಯ ನಾಯಕರು ಆ ಒಂದು ಪಾದಯಾತ್ರೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿರುವುದರಿಂದ ತಾಲೂಕಿನ ಎಲ್ಲ ಕಾರ್ಯಕರ್ತರುಗಳು, ಎಲ್ಲ ಸಾರ್ವಜನಿಕರು, ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು, ನಮ್ಮ ಕೆಆರ್ಪೇಟೆ ತಾಲೂಕಿನ ಜನಪ್ರಿಯ ನಾಯಕರು
ಮಾಜಿ ಶಾಸಕರಾದ ಕೆ.ವಿ. ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಒಂದು ನೇತೃತ್ವದಲ್ಲಿ ತಾಲೂಕಿನಾದ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳು, ಮುಖಂಡರುಗಳು, ಎಲ್ಲ ಸಾರ್ವಜನಿಕರು ಬಂದು ಈ ಒಂದು ಮೇಕೆದಾಟುನ ಹೋರಾಟದ ಏನು ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ಹಕ್ಕನ್ನು ಕಾಪಾಡಿಕೊಳ್ಳುವ ಮುಖೇನ ಈ ಹೋರಾಟದಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಬೇಕು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಾದ್ಯಂತ ವೀಕೆಂಡ್ ಕರ್ಫ್ಯೂ ಭಾಗಶಃ ಯಶಸ್ವಿ. ರಾಜ್ಯದ ಹಲವೆಡೆ ಸರ್ಕಾರದ ಆದೇಶವನ್ನ ಪಾಲಿಸಿದ ಜನರು, ಇನ್ನೆಡೆ ಹಲವೆಡೆ ನೆರೆದ ಜನಸಂದಣಿ.